ಮಳೆ ಕೊರತೆಯಿಂದಾಗಿ ಗದಗ ಜಿಲ್ಲೆಯ ರೈತರು ಹೈರಾಣಾಗಿ ಹೋಗಿದ್ದಾರೆ. ಹುಲುಸಾಗಿ ಬೆಳೆದಿದ್ದಂತಹ ಬೆಳೆಗಳು ಮಳೆಯ ಕೊರತೆಯಿಂದಾಗಿ ಬಾಡಿ ಹೋಗ್ತಾ ಇವೆ. ಬಾಡಿ ಹೋದಂತಹ ಜಮೀನಿನಿಂದ ನಮ್ಮ ಪ್ರತಿನಿಧಿ ಒಂದು ಲೈವ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮುಂಗಾರಿನಲ್ಲಿ ಭರ್ಜರಿ ಮಳೆ ಆಗಿರುವುದರಿಂದ ಅನ್ನದಾತರು ಬಿತ್ತನೆ ಕಾರ್ಯ ಮಾಡ್ತಾ ಇದ್ರು. ಆದ್ರೆ ಇವಾಗ ಮುಂಗಾರಿನಲ್ಲಿ ಹೆಸರು ಶೇಂಗಾ ಮಾತ್ರ ಬಿತ್ತನೆ ಮಾಡಿದ್ರು. ಈರುಳ್ಳಿ ಮತ್ತು ಮೆಣಸಿನಕಾಯಿ ಬಿತ್ತನೆ ಮಾಡಬೇಕಂತೇಳಿ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ವರುಣದೇವ ಮುನಿಸಿಕೊಂಡಿರುವುದರಿಂದ ಸಮರ್ಪಕವಾಗಿ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಬಿತ್ತನೆ ಕಾರ್ಯ ಕುಂಠಿತವಾಗಿದೆ. ನಾವಿವಾಗ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಒಂದು ಹೆಸರು ಬೆಳೆ ಏನಿದೆ ಇವಾಗ ಏನು ಒಣಗುವ ಹಂತಕ್ಕೆ ತಲುಪಿದೆ. ಯಾಕಂತಂದ್ರೆ ಕಳೆದ 10 ರಿಂದ 20 ದಿನ ಆದ್ರೂ ಕೂಡ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಹೆಸರು ಬೆಳೆ ಒಣಗ್ತಾ ಇದೆ. ಅದರ ಪಕ್ಕದಲ್ಲೇ ಕೂಡ ಇಲ್ಲಿ ಮತ್ತು ಮೆಣಸಿನಕಾಯಿ ಈರುಳ್ಳಿ ಬಿತ್ತನೆ ಮಾಡಬೇಕಂತೇಳಿ ಜಮೀನನ್ನು ಹದ ಮಾಡಿಕೊಂಡಿದ್ರು. ಆದ್ರೆ ಇವಾಗ ಬಿತ್ತನೆ ಕಾರ್ಯ ಕೂಡ ಕುಂಠಿತವಾಗಿದೆ. ಹೀಗಾಗಿ ಸಾಲ ಸೋಲ ಮಾಡಿ ನಾವು ಏನು ಮುಂಗಾರಿನಲ್ಲಿ ಬಿತ್ತನೆ ಮಾಡಿದ್ವಿ ಅವು ಇವಾಗ ಒಣಗ್ತಾ ಇದ್ದಾವೆ. ಇನ್ನೊಂದು ಕಡೆ ನಾವು ಬಿತ್ತನೆ ಕಾರ್ಯ ಮಾಡಬೇಕಂತ ಹೇಳಿ ಲೆಕ್ಕಾಚಾರದಲ್ಲಿದ್ರು, ಸಾಲ ಸೋಲ ಮಾಡಿಕೊಂಡು. ಆದ್ರೆ ಇವಾಗ ಸಮರ್ಪಕವಾಗಿ ಮಳೆ ಆಗ್ತಾ ಇಲ್ಲ. ಹೀಗಾಗಿ ರೈತರು ಬೆಳೆದಂತ ಬೆಳೆ ಒಣಗಿ ಹೋಗ್ತಾ ಇದೆ. ನಮಗೆ ಸರ್ಕಾರ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಗದಗ ತಾಲೂಕಿನ ತಿಮ್ಮಾಪುರ ಆಗಿರ್ಬೋದು, ಹಳ್ಳಿಗುಡಿ ಆಗಿರ್ಬೋದು, ಹರ್ಲಾಪುರ ಸೇರಿದಂತೆ ಈ ಭಾಗದಲ್ಲಿ ಮಳೆ ಕೊರತೆ ಇರೋದ್ರಿಂದ ರೈತರು ಏನು ಬಿತ್ತನೆ ಮಾಡಿದ್ರು ಇವಾಗ ಬೆಳೆ ಸಂಪೂರ್ಣವಾಗಿ ಒಣಗ್ತಾ ಇದೆ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಇಲ್ಲಿ ಅನ್ನದಾತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಮತ್ತು ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ರೈತರಿಗೆ ಪರಿಹಾರ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮಳೆ ಕೊರತೆಯಿಂದಾಗಿ ಗದಗ ಜಿಲ್ಲೆಯ ರೈತರು ಹೈರಾಣಾಗಿ ಹೋಗಿದ್ದಾರೆ. ಹುಲುಸಾಗಿ ಬೆಳೆದಿದ್ದಂತಹ ಬೆಳೆಗಳು ಮಳೆಯ ಕೊರತೆಯಿಂದಾಗಿ ಬಾಡಿ ಹೋಗ್ತಾ ಇವೆ. ಬಾಡಿ ಹೋದಂತಹ ಜಮೀನಿನಿಂದ ನಮ್ಮ ಪ್ರತಿನಿಧಿ ಒಂದು ಲೈವ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮುಂಗಾರಿನಲ್ಲಿ ಭರ್ಜರಿ ಮಳೆ ಆಗಿರುವುದರಿಂದ ಅನ್ನದಾತರು ಬಿತ್ತನೆ ಕಾರ್ಯ ಮಾಡ್ತಾ ಇದ್ರು. ಆದ್ರೆ ಇವಾಗ ಮುಂಗಾರಿನಲ್ಲಿ ಹೆಸರು ಶೇಂಗಾ ಮಾತ್ರ ಬಿತ್ತನೆ ಮಾಡಿದ್ರು. ಈರುಳ್ಳಿ ಮತ್ತು ಮೆಣಸಿನಕಾಯಿ ಬಿತ್ತನೆ ಮಾಡಬೇಕಂತೇಳಿ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ವರುಣದೇವ ಮುನಿಸಿಕೊಂಡಿರುವುದರಿಂದ ಸಮರ್ಪಕವಾಗಿ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಬಿತ್ತನೆ ಕಾರ್ಯ ಕುಂಠಿತವಾಗಿದೆ. ನಾವಿವಾಗ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಒಂದು ಹೆಸರು ಬೆಳೆ ಏನಿದೆ ಇವಾಗ ಏನು ಒಣಗುವ ಹಂತಕ್ಕೆ ತಲುಪಿದೆ. ಯಾಕಂತಂದ್ರೆ ಕಳೆದ 10 ರಿಂದ 20 ದಿನ ಆದ್ರೂ ಕೂಡ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಹೆಸರು ಬೆಳೆ ಒಣಗ್ತಾ ಇದೆ. ಅದರ ಪಕ್ಕದಲ್ಲೇ ಕೂಡ ಇಲ್ಲಿ ಮತ್ತು ಮೆಣಸಿನಕಾಯಿ ಈರುಳ್ಳಿ ಬಿತ್ತನೆ ಮಾಡಬೇಕಂತೇಳಿ ಜಮೀನನ್ನು ಹದ ಮಾಡಿಕೊಂಡಿದ್ರು. ಆದ್ರೆ ಇವಾಗ ಬಿತ್ತನೆ ಕಾರ್ಯ ಕೂಡ ಕುಂಠಿತವಾಗಿದೆ. ಹೀಗಾಗಿ ಸಾಲ ಸೋಲ ಮಾಡಿ ನಾವು ಏನು ಮುಂಗಾರಿನಲ್ಲಿ ಬಿತ್ತನೆ ಮಾಡಿದ್ವಿ ಅವು ಇವಾಗ ಒಣಗ್ತಾ ಇದ್ದಾವೆ. ಇನ್ನೊಂದು ಕಡೆ ನಾವು ಬಿತ್ತನೆ ಕಾರ್ಯ ಮಾಡಬೇಕಂತ ಹೇಳಿ ಲೆಕ್ಕಾಚಾರದಲ್ಲಿದ್ರು, ಸಾಲ ಸೋಲ ಮಾಡಿಕೊಂಡು. ಆದ್ರೆ ಇವಾಗ ಸಮರ್ಪಕವಾಗಿ ಮಳೆ ಆಗ್ತಾ ಇಲ್ಲ. ಹೀಗಾಗಿ ರೈತರು ಬೆಳೆದಂತ ಬೆಳೆ ಒಣಗಿ ಹೋಗ್ತಾ ಇದೆ. ನಮಗೆ ಸರ್ಕಾರ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಗದಗ ತಾಲೂಕಿನ ತಿಮ್ಮಾಪುರ ಆಗಿರ್ಬೋದು, ಹಳ್ಳಿಗುಡಿ ಆಗಿರ್ಬೋದು, ಹರ್ಲಾಪುರ ಸೇರಿದಂತೆ ಈ ಭಾಗದಲ್ಲಿ ಮಳೆ ಕೊರತೆ ಇರೋದ್ರಿಂದ ರೈತರು ಏನು ಬಿತ್ತನೆ ಮಾಡಿದ್ರು ಇವಾಗ ಬೆಳೆ ಸಂಪೂರ್ಣವಾಗಿ ಒಣಗ್ತಾ ಇದೆ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಇಲ್ಲಿ ಅನ್ನದಾತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಮತ್ತು ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ರೈತರಿಗೆ ಪರಿಹಾರ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮಳೆ ಕೊರತೆಯಿಂದಾಗಿ ಗದಗ ಜಿಲ್ಲೆಯ ರೈತರು ಹೈರಾಣಾಗಿ ಹೋಗಿದ್ದಾರೆ. ಹುಲುಸಾಗಿ ಬೆಳೆದಿದ್ದಂತಹ ಬೆಳೆಗಳು ಮಳೆಯ ಕೊರತೆಯಿಂದಾಗಿ ಬಾಡಿ ಹೋಗ್ತಾ ಇವೆ. ಬಾಡಿ ಹೋದಂತಹ ಜಮೀನಿನಿಂದ ನಮ್ಮ ಪ್ರತಿನಿಧಿ ಒಂದು ಲೈವ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮುಂಗಾರಿನಲ್ಲಿ ಭರ್ಜರಿ ಮಳೆ ಆಗಿರುವುದರಿಂದ ಅನ್ನದಾತರು ಬಿತ್ತನೆ ಕಾರ್ಯ ಮಾಡ್ತಾ ಇದ್ರು. ಆದ್ರೆ ಇವಾಗ ಮುಂಗಾರಿನಲ್ಲಿ ಹೆಸರು ಶೇಂಗಾ ಮಾತ್ರ ಬಿತ್ತನೆ ಮಾಡಿದ್ರು. ಈರುಳ್ಳಿ ಮತ್ತು ಮೆಣಸಿನಕಾಯಿ ಬಿತ್ತನೆ ಮಾಡಬೇಕಂತೇಳಿ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ವರುಣದೇವ ಮುನಿಸಿಕೊಂಡಿರುವುದರಿಂದ ಸಮರ್ಪಕವಾಗಿ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಬಿತ್ತನೆ ಕಾರ್ಯ ಕುಂಠಿತವಾಗಿದೆ. ನಾವಿವಾಗ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಒಂದು ಹೆಸರು ಬೆಳೆ ಏನಿದೆ ಇವಾಗ ಏನು ಒಣಗುವ ಹಂತಕ್ಕೆ ತಲುಪಿದೆ. ಯಾಕಂತಂದ್ರೆ ಕಳೆದ 10 ರಿಂದ 20 ದಿನ ಆದ್ರೂ ಕೂಡ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಹೆಸರು ಬೆಳೆ ಒಣಗ್ತಾ ಇದೆ. ಅದರ ಪಕ್ಕದಲ್ಲೇ ಕೂಡ ಇಲ್ಲಿ ಮತ್ತು ಮೆಣಸಿನಕಾಯಿ ಈರುಳ್ಳಿ ಬಿತ್ತನೆ ಮಾಡಬೇಕಂತೇಳಿ ಜಮೀನನ್ನು ಹದ ಮಾಡಿಕೊಂಡಿದ್ರು. ಆದ್ರೆ ಇವಾಗ ಬಿತ್ತನೆ ಕಾರ್ಯ ಕೂಡ ಕುಂಠಿತವಾಗಿದೆ. ಹೀಗಾಗಿ ಸಾಲ ಸೋಲ ಮಾಡಿ ನಾವು ಏನು ಮುಂಗಾರಿನಲ್ಲಿ ಬಿತ್ತನೆ ಮಾಡಿದ್ವಿ ಅವು ಇವಾಗ ಒಣಗ್ತಾ ಇದ್ದಾವೆ. ಇನ್ನೊಂದು ಕಡೆ ನಾವು ಬಿತ್ತನೆ ಕಾರ್ಯ ಮಾಡಬೇಕಂತ ಹೇಳಿ ಲೆಕ್ಕಾಚಾರದಲ್ಲಿದ್ರು, ಸಾಲ ಸೋಲ ಮಾಡಿಕೊಂಡು. ಆದ್ರೆ ಇವಾಗ ಸಮರ್ಪಕವಾಗಿ ಮಳೆ ಆಗ್ತಾ ಇಲ್ಲ. ಹೀಗಾಗಿ ರೈತರು ಬೆಳೆದಂತ ಬೆಳೆ ಒಣಗಿ ಹೋಗ್ತಾ ಇದೆ. ನಮಗೆ ಸರ್ಕಾರ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಗದಗ ತಾಲೂಕಿನ ತಿಮ್ಮಾಪುರ ಆಗಿರ್ಬೋದು, ಹಳ್ಳಿಗುಡಿ ಆಗಿರ್ಬೋದು, ಹರ್ಲಾಪುರ ಸೇರಿದಂತೆ ಈ ಭಾಗದಲ್ಲಿ ಮಳೆ ಕೊರತೆ ಇರೋದ್ರಿಂದ ರೈತರು ಏನು ಬಿತ್ತನೆ ಮಾಡಿದ್ರು ಇವಾಗ ಬೆಳೆ ಸಂಪೂರ್ಣವಾಗಿ ಒಣಗ್ತಾ ಇದೆ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಇಲ್ಲಿ ಅನ್ನದಾತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಮತ್ತು ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ರೈತರಿಗೆ ಪರಿಹಾರ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.
ಮಳೆ ಕೊರತೆಯಿಂದಾಗಿ ಗದಗ ಜಿಲ್ಲೆಯ ರೈತರು ಹೈರಾಣಾಗಿ ಹೋಗಿದ್ದಾರೆ. ಹುಲುಸಾಗಿ ಬೆಳೆದಿದ್ದಂತಹ ಬೆಳೆಗಳು ಮಳೆಯ ಕೊರತೆಯಿಂದಾಗಿ ಬಾಡಿ ಹೋಗ್ತಾ ಇವೆ. ಬಾಡಿ ಹೋದಂತಹ ಜಮೀನಿನಿಂದ ನಮ್ಮ ಪ್ರತಿನಿಧಿ ಒಂದು ಲೈವ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮುಂಗಾರಿನಲ್ಲಿ ಭರ್ಜರಿ ಮಳೆಯಾಗಿರುವುದರಿಂದ ಅನ್ನದಾತರು ಬಿತ್ತನೆ ಕಾರ್ಯ ಮಾಡ್ತಾ ಇದ್ರು. ಆದ್ರೆ ಇವಾಗ ಮುಂಗಾರಿನಲ್ಲಿ ಹೆಸರು ಶೇಂಗಾ ಮಾತ್ರ ಬಿತ್ತನೆ ಮಾಡಿದ್ರು. ಈರುಳ್ಳಿ ಮತ್ತು ಮೆಣಸಿನಕಾಯಿ ಬಿತ್ತನೆ ಮಾಡಬೇಕಂತೇಳಿ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ವರುಣದೇವ ಮುನಿಸಿಕೊಂಡಿರುವುದರಿಂದ ಸಮರ್ಪಕವಾಗಿ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಬಿತ್ತನೆ ಕಾರ್ಯ ಕುಂಠಿತವಾಗಿದೆ. ನಾವಿವಾಗ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಒಂದು ಹೆಸರು ಬೆಳೆ ಏನಿದೆ ಇವಾಗ ಏನು ಒಣಗುವ ಹಂತಕ್ಕೆ ತಲುಪಿದೆ. ಯಾಕಂತಂದ್ರೆ ಕಳೆದ 10 ರಿಂದ 20 ದಿನ ಆದ್ರೂ ಕೂಡ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಹೆಸರು ಬೆಳೆ ಒಣಗ್ತಾ ಇದೆ. ಅದರ ಪಕ್ಕದಲ್ಲೇ ಕೂಡ ಇಲ್ಲಿ ಮತ್ತು ಮೆಣಸಿನಕಾಯಿ ಈರುಳ್ಳಿ ಬಿತ್ತನೆ ಮಾಡಬೇಕಂತೇಳಿ ಜಮೀನನ್ನು ಹದ ಮಾಡಿಕೊಂಡಿದ್ರು. ಆದ್ರೆ ಇವಾಗ ಬಿತ್ತನೆ ಕಾರ್ಯ ಕೂಡ ಕುಂಠಿತವಾಗಿದೆ. ಹೀಗಾಗಿ ಸಾಲ ಸೋಲ ಮಾಡಿ ನಾವು ಏನು ಮುಂಗಾರಿನಲ್ಲಿ ಬಿತ್ತನೆ ಮಾಡಿದ್ವಿ ಅವು ಇವಾಗ ಒಣಗ್ತಾ ಇದ್ದಾವೆ. ಇನ್ನೊಂದು ಕಡೆ ನಾವು ಬಿತ್ತನೆ ಕಾರ್ಯ ಮಾಡಬೇಕಂತ ಹೇಳಿ ಲೆಕ್ಕಾಚಾರದಲ್ಲಿದ್ರು, ಸಾಲ ಸೋಲ ಮಾಡಿಕೊಂಡು. ಆದ್ರೆ ಇವಾಗ ಸಮರ್ಪಕವಾಗಿ ಮಳೆ ಆಗ್ತಾ ಇಲ್ಲ. ಹೀಗಾಗಿ ರೈತರು ಬೆಳೆದಂತ ಬೆಳೆ ಒಣಗಿ ಹೋಗ್ತಾ ಇದೆ. ನಮಗೆ ಸರ್ಕಾರ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಗದಗ ತಾಲೂಕಿನ ತಿಮ್ಮಾಪುರ ಆಗಿರ್ಬೋದು, ಹಳ್ಳಿಗುಡಿ ಆಗಿರ್ಬೋದು, ಹರ್ಲಾಪುರ ಸೇರಿದಂತೆ ಈ ಭಾಗದಲ್ಲಿ ಮಳೆ ಕೊರತೆ ಇರೋದ್ರಿಂದ ರೈತರು ಏನು ಬಿತ್ತನೆ ಮಾಡಿದ್ರು ಇವಾಗ ಬೆಳೆ ಸಂಪೂರ್ಣವಾಗಿ ಒಣಗ್ತಾ ಇದೆ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಇಲ್ಲಿ ಅನ್ನದಾತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಮತ್ತು ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ರೈತರಿಗೆ ಪರಿಹಾರ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮಳೆ ಕೊರತೆಯಿಂದಾಗಿ ಗದಗ ಜಿಲ್ಲೆಯ ರೈತರು ಹೈರಾಣಾಗಿ ಹೋಗಿದ್ದಾರೆ. ಹುಲುಸಾಗಿ ಬೆಳೆದಿದ್ದಂತಹ ಬೆಳೆಗಳು ಮಳೆಯ ಕೊರತೆಯಿಂದಾಗಿ ಬಾಡಿ ಹೋಗ್ತಾ ಇವೆ. ಬಾಡಿ ಹೋದಂತಹ ಜಮೀನಿನಿಂದ ನಮ್ಮ ಪ್ರತಿನಿಧಿ ಒಂದು ಲೈವ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮುಂಗಾರಿನಲ್ಲಿ ಭರ್ಜರಿ ಮಳೆಯಾಗಿರುವುದರಿಂದ ಅನ್ನದಾತರು ಬಿತ್ತನೆ ಕಾರ್ಯ ಮಾಡ್ತಾ ಇದ್ರು. ಆದ್ರೆ ಇವಾಗ ಮುಂಗಾರಿನಲ್ಲಿ ಹೆಸರು ಶೇಂಗಾ ಮಾತ್ರ ಬಿತ್ತನೆ ಮಾಡಿದ್ರು. ಈರುಳ್ಳಿ ಮತ್ತು ಮೆಣಸಿನಕಾಯಿ ಬಿತ್ತನೆ ಮಾಡಬೇಕಂತೇಳಿ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ವರುಣದೇವ ಮುನಿಸಿಕೊಂಡಿರುವುದರಿಂದ ಸಮರ್ಪಕವಾಗಿ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಬಿತ್ತನೆ ಕಾರ್ಯ ಕುಂಠಿತವಾಗಿದೆ. ನಾವಿವಾಗ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಒಂದು ಹೆಸರು ಬೆಳೆ ಏನಿದೆ ಇವಾಗ ಏನು ಒಣಗುವ ಹಂತಕ್ಕೆ ತಲುಪಿದೆ. ಯಾಕಂತಂದ್ರೆ ಕಳೆದ 10 ರಿಂದ 20 ದಿನ ಆದ್ರೂ ಕೂಡ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಹೆಸರು ಬೆಳೆ ಒಣಗ್ತಾ ಇದೆ. ಅದರ ಪಕ್ಕದಲ್ಲೇ ಕೂಡ ಇಲ್ಲಿ ಮತ್ತು ಮೆಣಸಿನಕಾಯಿ ಈರುಳ್ಳಿ ಬಿತ್ತನೆ ಮಾಡಬೇಕಂತೇಳಿ ಜಮೀನನ್ನು ಹದ ಮಾಡಿಕೊಂಡಿದ್ರು. ಆದ್ರೆ ಇವಾಗ ಬಿತ್ತನೆ ಕಾರ್ಯ ಕೂಡ ಕುಂಠಿತವಾಗಿದೆ. ಹೀಗಾಗಿ ಸಾಲ ಸೋಲ ಮಾಡಿ ನಾವು ಏನು ಮುಂಗಾರಿನಲ್ಲಿ ಬಿತ್ತನೆ ಮಾಡಿದ್ವಿ ಅವು ಇವಾಗ ಒಣಗ್ತಾ ಇದ್ದಾವೆ. ಇನ್ನೊಂದು ಕಡೆ ನಾವು ಬಿತ್ತನೆ ಕಾರ್ಯ ಮಾಡಬೇಕಂತ ಹೇಳಿ ಲೆಕ್ಕಾಚಾರದಲ್ಲಿದ್ರು, ಸಾಲ ಸೋಲ ಮಾಡಿಕೊಂಡು. ಆದ್ರೆ ಇವಾಗ ಸಮರ್ಪಕವಾಗಿ ಮಳೆ ಆಗ್ತಾ ಇಲ್ಲ. ಹೀಗಾಗಿ ರೈತರು ಬೆಳೆದಂತ ಬೆಳೆ ಒಣಗಿ ಹೋಗ್ತಾ ಇದೆ. ನಮಗೆ ಸರ್ಕಾರ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಗದಗ ತಾಲೂಕಿನ ತಿಮ್ಮಾಪುರ ಆಗಿರ್ಬೋದು, ಹಳ್ಳಿಗುಡಿ ಆಗಿರ್ಬೋದು, ಹರ್ಲಾಪುರ ಸೇರಿದಂತೆ ಈ ಭಾಗದಲ್ಲಿ ಮಳೆ ಕೊರತೆ ಇರೋದ್ರಿಂದ ರೈತರು ಏನು ಬಿತ್ತನೆ ಮಾಡಿದ್ರು ಇವಾಗ ಬೆಳೆ ಸಂಪೂರ್ಣವಾಗಿ ಒಣಗ್ತಾ ಇದೆ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಇಲ್ಲಿ ಅನ್ನದಾತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಮತ್ತು ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ರೈತರಿಗೆ ಪರಿಹಾರ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.